ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವರ್ಷ. ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನನ್ನ ಸ್ಕೂಲ್ ನೇಮ್ ವಿದ್ಯಾವರ್ಧಕ ಸಂಘ, ಮೈಸೂರು. ನಾನಿವತ್ತು ನಿಮ್ಗೆ ಒಂದು ಕತೆ ಹೇಳಕ್ ಬಂದಿದ್ದೀನಿ. ಆ ಕತೆ ಹೆಸರೇನಂದ್ರೆ ಕೊಕ್ಕರೆ ಮತ್ತು ಏಡಿ ಕಥೆ. ಒಂದೂರಲ್ಲಿ ರಾಮ ಸರೋವರ ಇರುತ್ತೆ. ಆ ಸರೋವರ ತುಂಬಾ ವಿಶಾಲವಾಗಿರುತ್ತೆ. ಆ ಸರೋವರ ದಂಡೆಯಲ್ಲಿ ಒಂದು ಬಿಳಿ ಕೊಕ್ಕರೆ ವಾಸವಾಗಿರುತ್ತೆ. ಆ ಕೊಕ್ಕರೆಗೆ ತುಂಬಾ ವಯಸ್ಸಾಗೋಗಿರುತ್ತೆ. ಹೇಗೆ ಅಂದ್ರೆ ಅದು ಮುದಿ ಕೊಕ್ಕರೆ ಆಗೋಗಿರುತ್ತೆ. ಅದಕ್ಕೆ ಮೀನ್ ಹಿಡಿಯಕ್ ನಿಂತು 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 ಕಾಲೆಲ್ಲ ತುಂಬಾ ನೋವು ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅದಕ್ಕೊಂದು ಉಪಾಯ ಹೊಳೆಯುತ್ತೆ. ಅದೇನಂದ್ರೆ ಮೀನ್ಗಳ ಹತ್ರ ಹೋಗಿ, ಮೀನ್ಗಳೇ ನಂಗೆ ತುಂಬಾ ಬೇಸರ ಆಗಿದೆ. ಏನಕ್ಕಂದ್ರೆ ನಾನು ಮೀನ್ಗಾರರು ಮಾತಾಡ್ದನ್ನ ಕೇಳಿಸ್ಕೊಂಡೆ. ಏನಂದ್ರೆ ನಿನ್ನೆಲ್ಲ ಹಿಡಿಯಕ್ ಬರ್ತಾರಂತೆ, ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತು. ಅದಕ್ಕೆ ಇನ್ನೊಂದ್ಸರಿ ಕೊಕ್ರೆ, ನಂಗೆ ಒಂದು ಉಪಾಯ ಇದೆ. ಒಂದ್ ದೇವಸ್ಥಾನದ ಹತ್ರ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಯಾರು ನಿಮ್ನ ಹಿಡಿಯಲ್ಲ, ನಾನ್ ನಿಮ್ನ ಕರ್ಕೊಂಡು ಹೋಗ್ಲಾ ಅಂತ ಕೇಳುತ್ತೆ. ಅದಕ್ಕೆ ಮೀನ್ಗಳು, ಬಕ ಪಕ್ಷಿ ದೇವ ನಮ್ನ ಹೇಗಾದ್ರೂ ಮಾಡಿ ಕಾಪಾಡು ದೇವ ಅಂತ ಕೇಳುತ್ತೆ. ಅದಕ್ಕೆ ಕೊಕ್ರೆ ಒಂದೊಂದೇ ಮೀನ ಕರ್ಕೊಂಡೋಗಿ ಅಲ್ಲಿ ಬಿಡುತ್ತೆ ಅನ್ಕೊಂಡ್ರಾ? ಇಲ್ಲ, ಮಧ್ಯದಲ್ಲೇ ಅದನ್ನ ನುಂಗ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ನೆಕ್ಸ್ಟ್ ಏಡಿನ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳುತ್ತೆ ಮಧ್ಯದಲ್ಲಿ, ನಿನ್ನ ನಾನು ಸರೋವರದಲ್ಲಿ ಬಿಡಲ್ಲ, ನಾನು ನಿನ್ನ ತಿನ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಏಡಿಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಕೊಕ್ರೆ ಕತ್ತನ್ನ ಹಿಡ್ಬಿಡುತ್ತೆ. ಅದು ನಿಮ್ಗೆ ಗೊತ್ತಲ್ವಾ, ಏಡಿ ಹಿಡಿದ್ರೆ ಎಷ್ಟು ನೋವಾಗುತ್ತೆ ಅಂತ. ಕೊಕ್ರೆಗೆ ಉಸಿರಾಡಕ್ಕೆ ಆಗ್ಲಿಲ್ಲ, ಭೂಮಿಗೆ ಬಿದ್ದೋಯ್ತು. ಅದಕ್ಕೆ ಏಡಿ ಬೇರೆ ಸರೋವರದಲ್ಲಿ ತುಂಬಾ ಖುಷಿಯಾಗಿರುತ್ತೆ. ಈ ಕತೆ ನೀತಿ ಏನಂದ್ರೆ, ಒಬ್ರನ್ನ ನಂಬಿಸಿ ನಾವು ಮೋಸ ಮಾಡಬಾರ್ದು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.